ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಶಿಕ್ಷಕ ಹುದ್ದೆಯನ್ನು ಎದುರು ನೋಡ್ತಿದ್ದ ಅಭ್ಯರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಬಂಪರ್ ಸುದ್ದಿ ಸಿಕ್ಕಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿರುವ ಮೊರಾರ್ಜಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ವಿವಿಧ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಗ್ರೂಪ್ ಸಿ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಈ ವಿಡಿಯೋದಲ್ಲಿ ನಾನು ಈ ನೇಮಕಾತಿಯ ಕಂಪ್ಲೀಟ್ ವಿವರಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ನಾವು ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳ ವಿವರಗಳನ್ನು ನೋಡೋಣ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಟ್ಟು 320 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಇದರಲ್ಲಿ ವಿಷಯವಾರು ಹುದ್ದೆಗಳನ್ನು ನೋಡಬಹುದು. ಕನ್ನಡ 62, ಇಂಗ್ಲಿಷ್ 69, ಹಿಂದಿ 31, ಗಣಿತ 35, ವಿಜ್ಞಾನ 32, ಸಮಾಜ ವಿಜ್ಞಾನ 24, ದೈಹಿಕ ಶಿಕ್ಷಣ 33 ಮತ್ತು ಚಿತ್ರಕಲಾ ಶಿಕ್ಷಕರ 34 ಹುದ್ದೆಗಳು ಖಾಲಿ ಇವೆ. ಈ 320 ಹುದ್ದೆಗಳಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ 277 ನೇರ ಹುದ್ದೆಗಳು ಮತ್ತು 43 ಹಿಂಬಾಕಿ ಹುದ್ದೆಗಳು. ಇನ್ನುಳಿದಂತೆ ಉಳಿಕೆ ಮೂಲ ವೃಂದ ಅಂದರೆ RPC ರೀಜನ್ ವ್ಯಾಪ್ತಿಯಲ್ಲಿ ಬರುವ ಒಟ್ಟು ಹುದ್ದೆಗಳ ವಿವರಗಳನ್ನು ಈಗ ನೋಡೋಣ. ಇಲ್ಲಿ ಬರೋಬ್ಬರಿ 767 ಹುದ್ದೆಗಳು ಲಭ್ಯವಿವೆ. ಇದರಲ್ಲಿ ವಿಷಯವಾರು ಹುದ್ದೆಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಕನ್ನಡ 103, ಇಂಗ್ಲಿಷ್ 108 ಹುದ್ದೆಗಳು, ಹಿಂದಿ 55, ಗಣಿತ 103, ವಿಜ್ಞಾನ 106, ಸಮಾಜ ವಿಜ್ಞಾನ 154 ಹುದ್ದೆಗಳು, ಕಂಪ್ಯೂಟರ್ ಶಿಕ್ಷಕರು 57 ಹಾಗೂ ದೈಹಿಕ ಶಿಕ್ಷಕರ 81 ಹುದ್ದೆಗಳು ಖಾಲಿ ಇವೆ. ಇದರಲ್ಲಿ ಒಟ್ಟು 725 ನೇರ ಹುದ್ದೆಗಳು ಮತ್ತು 42 ಹಿಂಬಾಕಿ ಹುದ್ದೆಗಳು. ಈಗ ನಾವು ಪ್ರತಿಯೊಂದು ವಿಷಯಕ್ಕೆ ನಿಗದಿಪಡಿಸಲಾಗಿರುವ ಶೈಕ್ಷಣಿಕ ವಿದ್ಯಾರ್ಹತೆಗಳನ್ನು ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಕನ್ನಡ ಶಿಕ್ಷಕರ ಹುದ್ದೆಗೆ ಬೇಕಾಗಿರುವ ಅರ್ಹತೆ ಏನಂದರೆ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BA ಪದವಿಯಲ್ಲಿ ಕನ್ನಡವನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯವಾಗಿ ಅಭ್ಯಸಿಸಿರಬೇಕು ಮತ್ತು ಅದರೊಂದಿಗೆ B.Ed ಪದವಿಯನ್ನು ಮುಗಿಸಿರಬೇಕು. ಒಂದು ವೇಳೆ ಇದು ಇಲ್ಲದಿದ್ದರೆ ಸರ್ಕಾರದ ನಿಯಮಗಳ ಪ್ರಕಾರ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ ಮುಗಿಸಿ B.Ed ಅನ್ನು ಹೊಂದಿರಬೇಕು. ಅಥವಾ ನೀವು ನಾರ್ಮಲ್ ಡಿಗ್ರಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ಓದದೇ ಇದ್ದರೂ ಕನ್ನಡದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದರೆ ಈ ಹುದ್ದೆಗೆ ಸಂಪೂರ್ಣ ಅರ್ಹರಾಗಿರ್ತೀರಿ. ಮುಂದಿನದಾಗಿ ಇಂಗ್ಲಿಷ್ ಭಾಷಾ ಶಿಕ್ಷಕರ ಹುದ್ದೆಗೆ ಬೇಕಾಗಿರುವ ಅರ್ಹತೆಗಳನ್ನು ನೋಡೋದಾದರೆ, ಅಭ್ಯರ್ಥಿಗಳು ತಮ್ಮ BA ಪದವಿಯಲ್ಲಿ ಇಂಗ್ಲಿಷನ್ನು ಒಂದು ಮುಖ್ಯ ಐಚ್ಛಿಕ ವಿಷಯವನ್ನಾಗಿ ಓದಿರಬೇಕು ಮತ್ತು B.Ed ಪದವಿಯಲ್ಲಿ ಕಡ್ಡಾಯವಾಗಿ ಇಂಗ್ಲಿಷ್ ಬೋಧನಾ ಮಾಧ್ಯಮ ಅಂದರೆ ಇಂಗ್ಲಿಷ್ ಮೆಥಡಾಲಜಿಯನ್ನು ಹೊಂದಿರಬೇಕು. ಇನ್ನುಳಿದಂತೆ ಪ್ರಾದೇಶಿಕ ಇಂಗ್ಲಿಷ್ ಸಂಸ್ಥೆ RIE ಇಂದ ಇಂಗ್ಲಿಷ್ ಬೋಧನೆಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಕೋರ್ಸ್ ಮುಗಿಸಿದವರಿಗೂ ಅವಕಾಶವಿದೆ. ಅಥವಾ ಪದವಿಯಲ್ಲಿ ಇಂಗ್ಲಿಷ್ ಐಚ್ಛಿಕ ವಿಷಯ ಓದದೇ ಇರುವವರು ಇಂಗ್ಲಿಷ್ ವಿಷಯದಲ್ಲಿ MA ಅಂದರೆ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದರೆ ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಹಿಂದಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು BA ಪದವಿಯಲ್ಲಿ ಹಿಂದಿ ಭಾಷೆಯನ್ನು ಒಂದು ಪ್ರಮುಖ ಐಚ್ಛಿಕ ವಿಷಯವನ್ನಾಗಿ ಅಥವಾ ಮೇಜರ್ ಸಬ್ಜೆಕ್ಟ್ ಆಗಿ ಓದಿರಬೇಕು. ಅದರ ಜೊತೆಗೆ B.Ed ಪದವಿಯನ್ನು ಹೊಂದಿರಲೇಬೇಕು. ಒಂದು ವೇಳೆ ಪದವಿ ಹಂತದಲ್ಲಿ ಹಿಂದಿ ಐಚ್ಛಿಕ ವಿಷಯ ಇಲ್ಲದಿದ್ದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹಿಂದಿ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದು B.Edನಲ್ಲಿ ಹಿಂದಿ ಬೋಧನಾ ಪದ್ಧತಿಯನ್ನು ಮುಗಿಸಿರುವ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಹರಾಗಿರುತ್ತಾರೆ. ಗಣಿತ ಶಿಕ್ಷಕರ ಹುದ್ದೆಗೆ ಕ್ವಾಲಿಫಿಕೇಷನ್ ಸ್ವಲ್ಪ ವಿಭಿನ್ನವಾಗಿದ್ದು ದಯವಿಟ್ಟು ಗಮನಿಸಿ. ಅಭ್ಯರ್ಥಿಗಳು BSc ಪದವಿಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ವಿಷಯಗಳನ್ನು ಕಡ್ಡಾಯವಾಗಿ ಪ್ರಮುಖ ವಿಷಯವಾಗಿ ಓದಿರಬೇಕು. ಇದರ ಜೊತೆಗೆ 3ನೇ ವಿಷಯವಾಗಿ ರಸಾಯನಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ವಿಷಯಗಳನ್ನು ಓದಿದವರಿಗೆ ಅವಕಾಶವಿರುತ್ತೆ ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಡ್ಡಾಯವಾಗಿ ವಿಜ್ಞಾನ ಅಥವಾ ಗಣಿತ ಬೋಧನಾ ಪದ್ಧತಿಯಲ್ಲಿ B.Ed ಪದವಿಯನ್ನು ಮುಗಿಸಿರಬೇಕು. ಮುಂದಿನದಾಗಿ ವಿಜ್ಞಾನ ಶಿಕ್ಷಕರಿಗೆ ಬೇಕಾಗುವ ಅರ್ಹತೆಗಳನ್ನು ನೋಡೋಣ. ಅಭ್ಯರ್ಥಿಗಳು BSc ಪದವಿಯಲ್ಲಿ ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರ ವಿಷಯವನ್ನು ಕಡ್ಡಾಯವಾಗಿ ಒಂದು ಪ್ರಮುಖ ವಿಷಯವಾಗಿ ಓದಿರಲೇಬೇಕು. ಇದರ ಜೊತೆಗೆ ಉಳಿದ ವಿಷಯಗಳಾಗಿ ಸಸ್ಯಶಾಸ್ತ್ರ ಅಂದರೆ ಬಾಟ್ನಿ, ಪ್ರಾಣಿಶಾಸ್ತ್ರ ಅಂದರೆ ಜುವಾಲಜಿ ಅಥವಾ ಬಯೋಟೆಕ್ನಾಲಜಿ ಅಂದರೆ ಜೈವಿಕ ತಂತ್ರಜ್ಞಾನ ಅಥವಾ ಮೈಕ್ರೋಬಯಾಲಜಿ ವಿಷಯಗಳನ್ನು ಸಂಯೋಜನೆಯಲ್ಲಿ ಓದಿರಬೇಕು. ಇದರೊಂದಿಗೆ B.Ed ಪದವಿಯಲ್ಲಿ ಕಡ್ಡಾಯವಾಗಿ ವಿಜ್ಞಾನ ಬೋಧನಾ ಪದ್ಧತಿಯನ್ನು ಮುಗಿಸಿರಬೇಕು. ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಶೈಕ್ಷಣಿಕ ಅರ್ಹತೆಗಳು ಇಂತಿವೆ. ಮೊದಲನೇದಾಗಿ ನೀವು BA ಪದವಿಯಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳ ವಿಷಯಗಳಲ್ಲಿ ಯಾವುದಾದರೂ 2 ವಿಷಯಗಳನ್ನು ಐಚ್ಛಿಕವಾಗಿ ಓದಿರಲೇಬೇಕು ಮತ್ತು ಕಲಾ ಬೋಧನಾ ಪದ್ಧತಿಯಲ್ಲಿ B.Ed ಅನ್ನು ಮಾಡಿರಬೇಕು. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ನಿಯಮ ಏನಂದರೆ, ವಸತಿ ಶಾಲೆಗಳಲ್ಲಿ ಶಿಕ್ಷಣವು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುವುದರಿಂದ ನಿಮ್ಮ BA ಪದವಿಯನ್ನು ಕಡ್ಡಾಯವಾಗಿ ಆಂಗ್ಲ ಮಾಧ್ಯಮದಲ್ಲಿಯೇ ವ್ಯಾಸಂಗ ಮಾಡಿರಬೇಕು.
ಕನ್ನಡ ಮಾಧ್ಯಮದಲ್ಲಿ BA ಮಾಡಿದವರಿಗೆ ಈ ಹುದ್ದೆಗೆ ಅವಕಾಶ ಇರುವುದಿಲ್ಲ. ಗಣಕಯಂತ್ರ ಅಥವಾ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ತಾಂತ್ರಿಕ ಹಾಗೂ ಪದವಿ ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಾಗಿದೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ವಿಭಾಗದಲ್ಲಿ BE ಅಥವಾ BTech ಪದವಿ ಪಡೆದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂದರೆ BCA ಪದವಿ ಮುಗಿಸಿದವರೂ ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅಥವಾ BSc ಪದವಿಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಒಂದು ಪ್ರಮುಖ ವಿಷಯವಾಗಿ ಓದಿದ ಅಭ್ಯರ್ಥಿಗಳು ಗಣಕಯಂತ್ರ ಶಿಕ್ಷಕರ ಹುದ್ದೆಗೆ ಅರ್ಹರಾಗಿರ್ತಾರೆ. ಈ ಹುದ್ದೆಗೆ B.Ed ಕಡ್ಡಾಯವಲ್ಲ. ದೈಹಿಕ ಶಿಕ್ಷಣ ಶಿಕ್ಷಕರ ಅಂದರೆ ಫಿಸಿಕಲ್ ಎಜುಕೇಷನ್ ಟೀಚರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಶೈಕ್ಷಣಿಕ ಅರ್ಹತೆಯನ್ನು ಈಗ ನೋಡೋಣ. ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಒಂದು ಸಾಮಾನ್ಯ ಪದವಿ ಅಂದರೆ BA, BSc ಅಥವಾ BCom ಪದವಿಯನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು. ಇದರ ಜೊತೆಗೆ ದೈಹಿಕ ಶಿಕ್ಷಣ ಸ್ನಾತಕ ಪದವಿ ಅಂದರೆ BPEd ಕೋರ್ಸನ್ನು ಮುಗಿಸಿರಬೇಕು. BPEd ಇಲ್ಲದಿದ್ದರೆ ಕೇವಲ ಡಿಗ್ರಿಯ ಆಧಾರದ ಮೇಲೆ ಅರ್ಜಿ ಸಲ್ಲಿಸಲು ಈ ಹುದ್ದೆಗೆ ಅವಕಾಶ ಇರುವುದಿಲ್ಲ. ಚಿತ್ರಕಲಾ ಶಿಕ್ಷಕರ ನೇಮಕಾತಿಯಲ್ಲಿ 2 ಪ್ರತ್ಯೇಕ ಹಂತದ ಹುದ್ದೆಗಳಿರುತ್ತೆ. ಮೊದಲನೆಯದಾಗಿ ಪದವೀಧರ ಚಿತ್ರಕಲಾ ಶಿಕ್ಷಕರ ಹುದ್ದೆಗೆ ಕ್ವಾಲಿಫಿಕೇಷನ್ ಏನಂದರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಲಲಿತಕಲೆ ಅಂದರೆ BFA ಪದವಿಯಲ್ಲಿ ಅಥವಾ ದೃಶ್ಯಕಲೆ ವಿಭಾಗದಲ್ಲಿ 4 ವರ್ಷಗಳ ವೃತ್ತಿಪರ ಪದವಿಯನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು. ಚಿತ್ರಕಲಾ ಶಿಕ್ಷಕರ ಎರಡನೇ ವಿಭಾಗವೆಂದರೆ ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ರೇಖಾಚಿತ್ರ ಮತ್ತು ಚಿತ್ರಕಲೆ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ವಿಷಯದಲ್ಲಿ ಡಿಪ್ಲೊಮಾ ಪದವಿಯನ್ನು ಹೊಂದಿರಬೇಕು. ಅಥವಾ ಕಮರ್ಷಿಯಲ್ ಆರ್ಟ್ಸ್ ಅಥವಾ ಅಪ್ಲೈಡ್ ಆರ್ಟ್ಸ್ನಲ್ಲಿ ಡಿಪ್ಲೊಮಾ ಪಡೆದವರು ಅಥವಾ ಆರ್ಟ್ ಮಾಸ್ಟರ್ ಕೋರ್ಸ್ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿರುವ ಅಭ್ಯರ್ಥಿಗಳು ಈ ಡಿಪ್ಲೊಮಾ ಹಂತದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗುತ್ತಾರೆ. ಇನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಡ್ಡಾಯವಾಗಿ ಇರಲೇಬೇಕಾದ ಕೆಲವು ಹೆಚ್ಚುವರಿ ಅರ್ಹತೆಗಳ ಬಗ್ಗೆ ಈಗ ತಿಳಿಯೋಣ. ಕಂಪ್ಯೂಟರ್, ದೈಹಿಕ ಶಿಕ್ಷಣ ಮತ್ತು ಚಿತ್ರಕಲಾ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ಭಾಷಾ ಮತ್ತು ಕೋರ್ ವಿಷಯಗಳ ಅಂದರೆ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಶಿಕ್ಷಕರು ಕರ್ನಾಟಕ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ TET ಪತ್ರಿಕೆ 2ರಲ್ಲಿ ಅಥವಾ ಕೇಂದ್ರ ಸರ್ಕಾರ ನಡೆಸುವ CTET ಪತ್ರಿಕೆ 2ರಲ್ಲಿ ಕಡ್ಡಾಯವಾಗಿ ಪಾಸಾಗಿರಬೇಕು. ಇದರೊಂದಿಗೆ ಎಲ್ಲ ಹುದ್ದೆಗಳ ಅಭ್ಯರ್ಥಿಗಳು ತಮ್ಮ SSLC, PUC ಪದವಿ ಹಂತದಲ್ಲಿ ಯಾವುದಾದರೂ ಒಂದು ಹಂತದಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಲೇಬೇಕು. ಇನ್ನು ವಯೋಮಿತಿ ವಿವರಗಳನ್ನು ನೋಡೋಣ. ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು 18 ವರ್ಷ. ಇನ್ನು ಗರಿಷ್ಠ ವಯೋಮಿತಿಯನ್ನು ನೋಡೋದಾದರೆ ಅಭ್ಯರ್ಥಿಗಳಿಗೆ ಒಂದು ಸುವರ್ಣಾವಕಾಶವನ್ನು ಸರ್ಕಾರ ಈ ಬಾರಿ ಕೊಟ್ಟಿದೆ. ಬರೋಬ್ಬರಿ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಜಾರಿಗೆ ತಂದಿದೆ. ಈ ಹೊಸ ನಿಯಮಗಳ ಪ್ರಕಾರ ಗರಿಷ್ಠ ವಯೋಮಿತಿ ಇಂತಿದೆ. GM ವರ್ಗದ ಅಭ್ಯರ್ಥಿಗಳಿಗೆ 45 ವರ್ಷ, OBC ವರ್ಗದ ಅಭ್ಯರ್ಥಿಗಳಿಗೆ 48 ವರ್ಷ, SC, ST ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 50 ವರ್ಷಗಳವರೆಗೂ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಪ್ರಮುಖ ದಿನಾಂಕಗಳನ್ನು ನೋಟ್ ಮಾಡಿಟ್ಕೊಳ್ಳಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಆದ cet.online.karnataka.government.in ದಿನಾಂಕ 15 ಜುಲೈ 2026ರಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13 ಆಗಸ್ಟ್ 2026. ನಿಗದಿತ ಅರ್ಜಿ ಶುಲ್ಕವನ್ನು ಬ್ಯಾಂಕ್ ಅಥವಾ ಆನ್ಲೈನ್ ಮೂಲಕ ಪಾವತಿಸಲು 14 ಆಗಸ್ಟ್ 2026 ಕೊನೆಯ ದಿನಾಂಕವಾಗಿದೆ. ಇನ್ನು ಈ ಹುದ್ದೆಗಳಿಗೆ ವೇತನ ಶ್ರೇಣಿಯನ್ನು ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಮೊದಲಿಗೆ 2 ವರ್ಷಗಳ ಕಾಲ ಕಾಯಂ ಪೂರ್ವ ಅವಧಿ ಅಂದರೆ ಪ್ರೊಬೇಷನರಿ ಪೀರಿಯಡ್ನಲ್ಲಿ ಇಡಲಾಗುತ್ತೆ. 2024ರ ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿಯ ಪ್ರಕಾರ ಎಲ್ಲ ಕೋರ್ ವಿಷಯಗಳ ಶಿಕ್ಷಕರ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಆರಂಭಿಕ ಮೂಲ ವೇತನ 54,175 ರೂಪಾಯಿಯಿಂದ ಗರಿಷ್ಠ 99,400 ರೂಪಾಯಿವರೆಗಿನ ಅತ್ಯುತ್ತಮ ವೇತನ ಶ್ರೇಣಿಯನ್ನು ನೀಡಲಾಗಿದೆ. ಇನ್ನು ಚಿತ್ರಕಲಾ ಶಿಕ್ಷಕರಿಗೆ 49,050 ರೂಪಾಯಿಯಿಂದ ಆರಂಭವಾಗಿ ಗರಿಷ್ಠ 92,500 ರೂಪಾಯಿವರೆಗೆ ಸಂಬಳದ ಶ್ರೇಣಿ ನಿಗದಿಯಾಗಿದೆ. ಇದರ ಜೊತೆಗೆ ನಿಯಮಾನುಸಾರ ಭತ್ಯೆಗಳು ಹಾಗೂ NPS ಪಿಂಚಣಿ ಸೌಲಭ್ಯ ಇರಲಿದೆ. ಇನ್ನು ಈಗ ಅರ್ಜಿ ಶುಲ್ಕದ ವಿವರಗಳನ್ನು ನೋಡೋದಾದರೆ ಸಾಮಾನ್ಯ ವರ್ಗ ಹಾಗೂ OBC ಅಭ್ಯರ್ಥಿಗಳಿಗೆ ಒಟ್ಟು 750 ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದೆ. ಇನ್ನು SC, ST
ಹಾಗೂ ಕ್ಯಾಟಗರಿ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ಇರುತ್ತದೆ. ವಿಶೇಷ ಚೇತನ ಅಂದರೆ PH ಅಭ್ಯರ್ಥಿಗಳಿಗೆ ಕೇವಲ 250 ರೂಪಾಯಿಗಳ ಶುಲ್ಕ ಇರಲಿದೆ. ಒಂದು ಮುಖ್ಯ ವಿಷಯ ಏನೆಂದರೆ, ನೀವು ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಅರ್ಹರಾಗಿದ್ದರೆ ಹೆಚ್ಚುವರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನೀವು ಪ್ರತಿ ಹೆಚ್ಚುವರಿ ಸಬ್ಜೆಕ್ಟ್ಗೆ 100 ರೂಪಾಯಿ ಮಾತ್ರ ಎಕ್ಸ್ಟ್ರಾ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಇನ್ನು ಅಭ್ಯರ್ಥಿಗಳ ಆಯ್ಕೆ ವಿಧಾನ ಹೇಗೆ ನಡೆಯುತ್ತದೆ ಅಂದರೆ, ಯಾವುದೇ ಇಂಟರ್ವ್ಯೂ ಇರುವುದಿಲ್ಲ. ಸಂಪೂರ್ಣವಾಗಿ KEA ನಡೆಸುವ ಆಫ್ಲೈನ್ OMR ಮಾದರಿಯ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ. ಆದರೆ ಯಾವ ಅಭ್ಯರ್ಥಿಗಳು ತಮ್ಮ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿಲ್ಲವೋ ಅವರಿಗೆ ಮಾತ್ರ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಈ ಪರೀಕ್ಷೆಯು ಒಟ್ಟು 150 ಅಂಕಗಳಿಗೆ ಇದ್ದು, ಅಭ್ಯರ್ಥಿಗಳು ಕನಿಷ್ಠ ಇದರಲ್ಲಿ 50 ಅಂಕಗಳನ್ನು ಗಳಿಸಿ ಕಡ್ಡಾಯವಾಗಿ ಅರ್ಹತೆಯನ್ನು ಪಡೆಯಬೇಕಾಗುತ್ತದೆ. ಈ ಅಂಕಗಳನ್ನು ಮೆರಿಟ್ಗೆ ಪರಿಗಣಿಸುವುದಿಲ್ಲ, ಆದರೆ ಇದು ಕೇವಲ ಅರ್ಹತಾ ಪರೀಕ್ಷೆಯಾಗಿರುತ್ತೆ. ಕೊನೆಯದಾಗಿ ಅತ್ಯಂತ ಮುಖ್ಯವಾಗಿ ಮುಖ್ಯ ಪರೀಕ್ಷೆಯ ಮಾದರಿಯನ್ನು ಈಗ ನೋಡೋಣ. ಇಲ್ಲಿ ಒಟ್ಟು 2 ಪತ್ರಿಕೆಗಳಿರುತ್ತೆ. ಪತ್ರಿಕೆ 1 ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್, 100 ಪ್ರಶ್ನೆಗಳಿದ್ದು 100 ಅಂಕಗಳಿರುತ್ತೆ. ಇದಕ್ಕೆ 2 ಗಂಟೆ ಸಮಯಾವಕಾಶ ಇರುತ್ತದೆ. ಪತ್ರಿಕೆ 2ರಲ್ಲಿ ನೀವು ಆಯ್ಕೆ ಮಾಡಿಕೊಂಡ ನಿರ್ದಿಷ್ಟ ವಿಷಯ ಸಬ್ಜೆಕ್ಟ್ ಪೇಪರ್ಗೆ ಸಂಬಂಧಿಸಿದ್ದು. ಇದು ಕೂಡ 100 ಪ್ರಶ್ನೆಗಳು 100 ಅಂಕಗಳಿಗೆ 2 ಗಂಟೆಗಳ ಅವಧಿಯಲ್ಲಿ ನಡೆಯುತ್ತದೆ. ನೆನಪಿಡಿ, ಈ ಪರೀಕ್ಷೆಯಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 0.25ರಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ. ಅಲ್ಲದೆ KEA ನಿಯಮದ ಪ್ರಕಾರ OMR ಶೀಟ್ನಲ್ಲಿ ನೀವು ಉತ್ತರಿಸಿದ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ 5ನೇ ಆಪ್ಷನ್ ವೃತ್ತವನ್ನು ಶೇಡ್ ಮಾಡಬೇಕು. ಇಲ್ಲದಿದ್ದರೆ ಅದಕ್ಕೂ ಕೂಡ 0.25 ಅಂಕ ಕಡಿತವಾಗುತ್ತೆ. ಒಟ್ಟು ಪರೀಕ್ಷೆಯಲ್ಲಿ ಪಾಸಾಗಲು ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಇದಿಷ್ಟು ಈ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಉಪಯುಕ್ತ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ BEd ಮತ್ತು TET ಮುಗಿಸಿರುವ ಪ್ರತಿಯೊಬ್ಬ ಸ್ನೇಹಿತರಿಗೂ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಇಂತಹದ್ದೇ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕರಿಯರ್ ಪಲ್ಸ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.